ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಬುಮ್ರಾ ಅವರಿಗೆ ಇಂಜುರಿ ಆಗಿತ್ತು, ಬೆನ್ನು ನೋವು ಕಾಣಿಸ್ಕೊಂಡಿತ್ತು. ನಮಗೆ ಈಗಾಗಲೇ ಅದು ಗೊತ್ತೈತಿ. ಅದ ಕಾರಣ ಅವರು ಡಾಕ್ಟರ್ ಅವ್ರಿಗೆ ಏನು ಸಜೆಷನ್ ಮಾಡಿದ್ದಾರೆ ಅಂದರೆ, ನೀವು ಆಡಂಗಿಲ್ಲ ಅಂತ ಹೇಳ್ಕೊಂಡು, ನೀವು ರೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಅವ್ರಿಗೆ ಹೇಳಿದ್ದಾರೆ. ಆದ ಕಾರಣ ಇವರು ಮೊದಲ 3 ಪಂದ್ಯಗಳನ್ನು ಆಡುವುದು ಇವರು ಖಚಿತವಾಗಿ ಆಡಂಗಿಲ್ಲ ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಮೊದಲ ಪಂದ್ಯಗಳು ಯಾವ್ಯಾವ ಮುಖ್ಯವಾದ ಪಂದ್ಯಗಳಂದ್ರೆ, ಅದರಲ್ಲಿ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ಒಂದು ಪಂದ್ಯ ಐತಿ. ಅದೇ ನಂತರ ಫೆಬ್ರವರಿ 23ರಂದು ಪಾಕಿಸ್ತಾನ ವಿರುದ್ಧ, ಇದು ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇವರು ಆಡೋದಿಲ್ಲ. ಅದೇ ರೀತಿಯಾಗಿ 3ನೇ ಮ್ಯಾಚ್ ಮಾರ್ಚ್ 2ರಂದು ನ್ಯೂಜಿಲ್ಯಾಂಡ್ ವಿರುದ್ಧ ಐತಿ. ಈ ಮ್ಯಾಚ್ನು ಕೂಡ ಇವರು ಆಡೋದಿಲ್ಲ ಅಂತಲೇ ಹೇಳ್ಬೋದು. ಇದು ನಂತರ ಇವರು ನಾಕೌಟ್ ಪಂದ್ಯಗಳನ್ನು ಆಡಲು ಇರ್ತಾರಂತ ಹೇಳ್ಬೋದು. ಅದರಲ್ಲಿ ಸೆಮಿಫೈನಲ್, ಫೈನಲ್ ಮ್ಯಾಚ್ಗಳನ್ನು ಇಂಡಿಯಾ ತಲುಪಿದರೆ ಇವರು ಆಲ್ಮೋಸ್ಟ್ ಆಲ್ ಅವುಗಳನ್ನು ಆಡ್ತಾರೆ. ಈಗ ಮೊದಲ ಹಂತದ ಪಂದ್ಯಗಳನ್ನು ಇವರು ಆಡೋದಿಲ್ಲ ಅಂತ ಹೇಳ್ಕೊಂಡು ಈಗೀಗ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅಲ್ಲಿವರೆಗೂ ಇವರಿಗೆ ರೆಸ್ಟನ್ನು ನೀಡಿದ್ದಾರೆ. ನಿನ್ನೆ ತಾನೇ ಟೀಮ್ ಇಂಡಿಯಾ T20 ಸ್ಕ್ವಾಡ್ನ ರಿಲೀಸ್ ಮಾಡೈತಿ ಅಗನೆಸ್ಟ್ ಇಂಗ್ಲೆಂಡ್ ಆಡೋದಕ್ಕೆ. ಅದರಲ್ಲಿ ಕೆಲವೊಂದಿಷ್ಟು ಪ್ಲೇಯರ್ಗಳು ಇವರು ಸೌತ್ ಆಫ್ರಿಕಾ ವಿರುದ್ಧ T20 ಮ್ಯಾಚ್ನಲ್ಲಿ ಸೆಲೆಕ್ಟ್ ಆದರೂ ಕೂಡ ಈ ಸಿರೀಸ್ನಲ್ಲಿ ಸೆಲೆಕ್ಟ್ ಆಗಿಲ್ಲ. ಯಾರ್ಯಾರಂತ ನೋಡೋದಾದ್ರೆ, ಅದರಲ್ಲಿ ಪ್ರಮುಖವಾಗಿ ರಮನ್ದೀಪ್ ಸಿಂಗ್ ಅವರು. ಇವರು ಸೌತ್ ಆಫ್ರಿಕಾ ವಿರುದ್ಧವಾಗಿ ಇವರು ಕಣಕ್ಕಿಳಿದು ಆಟವನ್ನು ಆಡಿದ್ದಾರೆ, ಆದರೂ ಕೂಡ ಇದರಲ್ಲಿ ಇವರಿಗೆ ಚಾನ್ಸ್ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಅವಿಸ್ ಖಾನ್ ಅವರು ವೇಗದ ಬೌಲರ್. ಇವರು ಟೀಮ್ ಇಂಡಿಯಾ ಪರವಾಗಿ 25 ಪಂದ್ಯಗಳನ್ನು ಆಡಿದ್ದಾರೆ, ಆದರೂ ಕೂಡ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಅದೇ ರೀತಿಯಾಗಿ ವಿಜಯ್ ಕುಮಾರ್ ವೈಶಾಖ್ ಅವರು, ಇವ್ರಿಗೂ ಕೂಡ ಚಾನ್ಸ್ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಎಸ್ ದಯಾಳ್ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕಿಲ್ಲ. ನೆಕ್ಸ್ಟ್ ಜಿತೇಶ್ ಶರ್ಮಾ ಅವರು, ಇವ್ರಿಗೂ ಕೂಡ ಈ ಚಾನ್ಸನ್ನು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನ್ಯೂಜಿಲ್ಯಾಂಡ್ ಚಾಂಪಿಯನ್ ಟ್ರೋಫಿಗಾಗಿ ಸ್ಕ್ವಾಡನ್ನು ರಿಲೀಸ್ ಮಾಡೈತಿ. ನೋಡ್ಬೋದು ಇವರು ಯಾರ್ಯಾರಂತ ಹೇಳ್ಕೊಂಡು. ಮೊದಲನೇದಾಗಿ ಮಿಚೆಲ್ ಸ್ಯಾಂಟ್ನರ್ ಅವರು, ಇವರು ನಾಯಕರಾಗಿರ್ತಾರೆ. ಅದೇ ರೀತಿಯಾಗಿ ಮೈಕಲ್ ಬ್ರೇಸ್ವೆಲ್ ಅವರು ಇರ್ತಾರೆ. ಮಾರ್ಕ್ ಚಾಪ್ಮನ್ ಅವರು, ಡೆವಿನ್ ಕಾನ್ವೆ ಅವರು, ಲೋಕಿ ಫರ್ಗ್ಯೂಸನ್ ಅವರು, ಮ್ಯಾಟ್ ಹೆನ್ರಿ ಅವರು, ಟಾಮ್ ಲ್ಯಾಥಮ್ ಅವರು, ಡೆರಿಲ್ ಮಿಚೆಲ್ ಅವರು, ವಿಲ್ ಓ ರೋರ್ಮ್ ಅವರು ಇರ್ತಾರೆ. ಅದೇ ರೀತಿಯಾಗಿ ಗೇನ್ ಫಿಲಿಪ್ಸ್ ಅವರು, ರಚಿನ್ ರವೀಂದ್ರ ಅವರು, ಬೆನ್ ಸಿಯಲ್ಸ್ ಅವರು, ನಾಥನ್ ಸ್ಮಿತ್ ಅವರು, ಕೇನ್ ವಿಲಿಯಮ್ಸನ್ ಅವರು, ವಿಲ್ ಯಂಗ್ ಅವರು, ಇವರು ಚಾಂಪಿಯನ್ ಟ್ರೋಫಿಯ ನ್ಯೂಜಿಲ್ಯಾಂಡ್ ಸ್ಕ್ವಾಡ್ ಆಗಿರ್ತಾರೆ. ಇವರು 15 ಜನದ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದು.